ಕೆಜಿಎಫ್ ತಾಲೂಕಿನ ಬೇತಮಂಗಲ ಹೋಬಳಿಯ ಟಿ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಕೋಗಿಲಳ್ಳಿ ಗ್ರಾಮದಲ್ಲಿ ಸಮಸ್ಯೆಗಳ ಆಗರವೇ ಶುರುವಾಗಿದೆ. ಹಲವಾರು ಸಮಸ್ಯೆಗಳಿಂದ ದಲಿತರ ಕಾಲೋನಿಯಲ್ಲಿ ಸಮಸ್ಯೆಗಳು ಬಗೆಯ ರೀತಿ ಇದೆ. ಪಂಚಾಯಿತಿಗೆ ಎಷ್ಟು ಬಾರಿ ಮನವಿ ಕೊಟ್ಟರು ಡೋಂಟ್ ಕೇರ್ ಅಂತ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಆರಾಮಾಗಿ ಅವರ ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದ್ ನಿಮಿಷ ಈ ಚರಂಡಿಯನ್ನ ನೀವು ನೋಡಿದ್ರೆ ಅಯ್ಯಯ್ಯೋ ಅಂತೀರಾ. ಆದ್ರೆ ಇಲ್ಲಿನ ಜನ ಬೇರೆ ದಾರಿ ಇಲ್ಲದೆ ವಾಸ ಮಾಡ್ತಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸರ್ಕಾರಿ ಜಮೀನಿಗೆ ಜನ ಬಲಶಾಲಿಗಳು ಆ ಪಂಚಾಯಿತಿಯ ಜಲಗಾರನಾದ ಸರ್ವೆ ನಂಬರ್ 94ರಲ್ಲಿ 60x120 ವಿಸ್ತೀರ್ಣ ಹೊಂದಿರುವ ಜಾಗವನ್ನ ಅಕ್ರಮವಾಗಿ ಕಟ್ಟಡವನ್ನ ನಿರ್ಮಿಸುವುದಕ್ಕೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾನೆ. ಅದರಿಂದ ನಾವೇನ್ ಕೈಕಟ್ಟಿ ಸುಮ್ಮನೆ ಕುಳಿತಿಲ್ಲ ಅಂತ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಕೆವಿ ಸುಬ್ರಹ್ಮಣಿ ಬೀದಿಗೆ ಬಂದು ಹೋರಾಟಕ್ಕೆ ಇಳಿದಿದ್ದಾರೆ. ಇದರ ಜೊತೆಗೆ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರಾದ ಶಿವಶಂಕರ್ ಕೈಜೋಡಿಸಿ ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಮಾತನಾಡಿದ್ರು. ಜೈ ಭೀಮ್ ಬಂಧುಗಳೇ, ಈ ದಿನ ನಾವು ಏನು ಕೆಜಿಎಫ್ ತಾಲೂಕು ಬೇತಮಂಗಲ ಹೋಬಳಿ ಟಿ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಕೋಗ್ಲಳ್ಳಿ ಎಂಬ ಗ್ರಾಮದಲ್ಲಿ ನಾವಿಲ್ಲಿ ಈಗಾಗಲೇ ತುಂಬ ಸಾರಿ ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ. ನೋಡಿ, 5/9/2023 ಚರಂಡಿಗಳು ತುಂಬ ಹೋಗಿದೆ, ಹುಳುಗಳು ಬಿದ್ದಿದೆ, ಇದರಿಂದ ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ ಅಂತ ನಾವು ಎಷ್ಟೇ ಸಾರಿ ಮನವಿ ಮಾಡಿದ್ರು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಓವರ್ ಟ್ಯಾಂಕಿಂದ ನೀರು ಬರ್ತಾ ಇದೆ, ಅದರಲ್ಲಿ ಹುಳು ಬರ್ತಾ ಇದೆ. ಅದನ್ನ ನೋಡಿ ಒಂದು ಪಾಂಪ್ಲೆಟ್ ಹಾಕಿದ್ದಾರೆ ಪಂಚಾಯತಿ ಕಡೆಯಿಂದ ಡೆಂಗು ಜ್ವರ ನಿರ್ಮೂಲನೆ ಮಾಡ್ತೀವಿ ಅಂತ. ನಮ್ಮೂರಲ್ಲಿ ಸುಮಾರು ಒಂದು 8 ಜನಕ್ಕೆ ಡೆಂಗು ಜ್ವರ ಬಂದಿದೆ. ಅದು ಚರಂಡಿನಲ್ಲಿ ಹುಳುಗಳು ಬಿದ್ದು ಸಾಯ್ತಾ ಇದ್ರು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಅಧ್ಯಕ್ಷರು, ನಮ್ಮ PDO ಅವರು ಸುಮ್ಮನೆ ಯಾವುದೋ ಒಂದು ನಾಮಕ ವ್ಯವಸ್ಥೆ ಹೇಳ್ತಾರೆ, ಒಂದು ಚೀಟಿ ಹಾಕ್ತಾರೆ, ಹೋಗ್ತಾರೆ. ಈ ಊರಿಗೆ ಇದುವರೆಗೂ ವಿಸಿಟ್ ಮಾಡಿದವರೇ ಇಲ್ಲ. ಇಲ್ಲಿರೋ ಸದಸ್ಯರು ಅಷ್ಟೇ, ಅದು ಅಧ್ಯಕ್ಷರು PDO ಯಾವುದೇ ರೀತಿಯಾದಂಥ ಈ ಊರ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಈ ಊರಲ್ಲಿ ಇದು ಒಂದೇ ಸಮಸ್ಯೆ ಅಲ್ಲ, ತುಂಬ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳು ನೀರಿಲ್ಲ, ರಸ್ತೆ ಇಲ್ಲ. ನೋಡಿ, ಈ ಮುಂದೆ ಒಂದು ರಸ್ತೆನಲ್ಲಿ ಒಬ್ಬ ಮುದುಕಿ ಹೋಗಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಅದನ್ನ ಅಭಿವೃದ್ಧಿ ಮಾಡಿಕೊಡಿ ಅಂದರೆ ಅದು ಮಾಡಿಕೊಡ್ತಾ ಇಲ್ಲ. ಈ ಕೋಗ್ಲಳ್ಳಿ ಗ್ರಾಮದಲ್ಲಿ ಒಂದೇ ಒಂದು ಸರ್ಕಾರಿ ಜಾಗ ಅಂತ ಇದೆ. ನೋಡಿ, ಖಾತೆ ನಂಬರ್ 94ರಲ್ಲಿ 60x120 ಅಂತ ಒಂದು ಖಾತೆ ಇದೆ. ಇದನ್ನ ನಾವು ಅಂಗನವಾಡಿಗೆ ಮತ್ತು ಗ್ರಂಥಾಲಯಕ್ಕೆ ರಿಸರ್ವ್ ಮಾಡಿ ಅಂತ ಮೊನ್ನೆ PDO ಅವರಿಗೆ ತುಂಬ ಸರಿ ಹೇಳಿದ್ದೀವಿ. ಇದೇ ವಿಚಾರವಾಗಿ ನಾವು ಮೊನ್ನೆ ಶಾಸಕರೆಲ್ಲ ಅರ್ಜಿ ಕೊಟ್ಟಿದ್ದೀವಿ, CO ಕೊಟ್ಟಿದ್ದೀವಿ, EO ಕೊಟ್ಟಿದ್ದೀವಿ. ಯಾವುದೇ ರೀತಿಯಾದಂಥ ಸೂಕ್ತವಾದ ಕ್ರಮ ಜರುಗಿಲ್ಲ. ಇಲ್ಲಿ ಬಾಬುರೆಡ್ಡಿ ಅನ್ನೋರೊಬ್ರು ಒಂದು 4 ಜನ, ನಾಗರಾಜು, ನಾರಾಯಣಪ್ಪ ಮತ್ತೆ ಪ್ರಸಾದ್ ಅನ್ನೋರು ಆ ಜಾಗನ ಕಬಳಿಸ್ಕೊತಾ ಇದ್ದಾರೆ. ಜಮೀನ್ದಾರರೇ ಕಬಳಿಸ್ಕೊತಾ ಇದ್ದಾರೆ. ನಾಳೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಒಂದು ಅನುಕೂಲ ಆಗಬೇಕು ಅಂತ ನಾವು ಅಂಗನವಾಡಿಗೆ ಬೇಕು ಅಂತ ರಿಸರ್ವ್ ಮಾಡಿ ಅಂತ ಹೇಳ್ತಾ ಇದ್ವಿ. ನಿನ್ನೆ ನಾವು PDO ಅವರ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಹೋಗಿದ್ದೀವಿ. ಅದ್ರ ಬಗ್ಗೆ ನಮ್ಮ ಸಂಘಟನೆಯವರು, ನಮ್ಮ ಹಿರಿಯ ನಾಯಕರೆಲ್ಲರೂ ಬಂದಿದ್ರು, ಮಾತಾಡಿದ್ರು. ನಿನ್ನೆ ನಮ್ಗೊಂದು ಭರವಸೆ ಕೊಟ್ಟರು, ಅಲ್ಲಿ ನಾವು ಯಾವುದೇ ರೀತಿ ಕಾಮಗಾರಿ ಮಾಡಕ್ಕೆ ಬಿಡೋದಿಲ್ಲ, ಅಲ್ಲಿ ಸರ್ಕಾರಿ ಜಾಗ ಅಂತ ನಾವು ಒಂದು ಬೋರ್ಡನ್ನು ನಾಮಕ ಫಲಕವನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ಯಾವುದೇ ರೀತಿಯಾದ ಕಾರ್ಯರೂಪಕ್ಕೆ ಬಂದಿಲ್ಲ. ಆ ಬಾಬುರೆಡ್ಡಿ ಅನ್ನೋರು ಅದೇ ಪಂಚಾಯತಿ ಜಲಗಾರನಾಗಿದ್ದು ಅವರು ಯಾವುದೋ ಒಂದು ಆಮಿಷಗಳಿಗೆ ಒಳಗಾಗಿ ದುಡ್ಡು ತಗೊಂಡು ಅವ್ರ ಖಾತೆ ಮಾಡಕ್ಕೆ ಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು ಎಲ್ಲ ಸೇರಿ ಮುಂದಿನ ಪೀಳಿಗೆಗೆ ಸರ್ಕಾರಿ ಸ್ವತ್ತನ್ನ ಉಳಿಸೋದ್ರಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ಲ. ನೆನ್ನೆ ಕೊಟ್ರ ಸರ್ ಅರ್ಜಿ? ನೀವು ನೆನ್ನೆ ಕೊಟ್ಟಿದ್ದೀವಿ ಸರ್ ಅರ್ಜಿ. ನೆನ್ನೆ ನಮ್ಗೆ ಏನ್ ಹೇಳಿದ್ರು, ಅದ್ರ ಬಗ್ಗೆ ಅಲ್ಲಿ ಯಾವುದೇ ರೀತಿ ಕಾಮಗಾರಿ ನಡೆಯಕ್ಕೆ ಬಿಡೋದಿಲ್ಲ, ಅದನ್ನ ಯಾವುದೇ ರೀತಿ ಬೇರೆಯವ್ರಿಗೆ ಖಾತೆ ಮಾಡಲ್ಲ ಅಂತ ನಮ್ಗೆ ಸುಮ್ಮನೆ ಸುಳ್ಳು ಭರವಸೆ ಕೊಟ್ಟು ಅದನ್ನ ನಾಮಫಲಕ ಸಾಯಂಕಾಲ ಅಷ್ಟೊತ್ತಿಗೆ ವ್ಯವಸ್ಥೆ ಮಾಡ್ತೀವಿ, ಅಳವಡಿಸ್ತೀವಿ ಅಂತ ಇದುವರೆಗೂ ಯಾವುದೇ ರೀತಿ ಇಲ್ಲ. ಫೋನ್ ಮಾಡಿದ್ರೆ ಅವ್ರು ಫೋನೇ ತೆಗಿತಾ ಇಲ್ಲ. ಇದ್ರ ಹಿಂದೆ ಹಿನ್ನೆಲೆ ಅವರು ದುಡ್ಡು ತಗೊಂಡು ಅವ್ರು ಖಾತೆ ಮಾಡುವಂತ ಸೂಚನೆ ನಮಗೆ ಕಾಣಿಸ್ತಾ ಇದೆ. ಅದು ಯಾವುದೇ ರೀತಿ ಆ ಥರ ಬೇರೆಯವ್ರಿಗೆ ಆಗದೆ ಸರ್ಕಾರಕ್ಕೆ ಕೊಡುವಂಥದ್ದು ನನ್ನ ಒಂದು ಅಭಿಪ್ರಾಯ. ನಂದೇ ಅಲ್ಲ, ಊರದ್ದು ಎಲ್ರಿಗೂ ಅದು ಕೊಡಬೇಕು. ನಾವು ಮುಂದಿನ ಹೋರಾಟ ಏನು ಸರ್? ಅಹೋರಾತ್ರಿ ನಿರಂತರ ಹೋರಾಟ ಪಂಚಾಯತಿ ಮುಂದೆ ಮಾಡ್ತೀವಿ. ಇದನ್ನ ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಅಂದ್ರೆ ಸೋಮವಾರ, ಮಂಗಳವಾರ ಅಹೋರಾತ್ರಿ ಹೋರಾಟವನ್ನ ನಾವು ತಗೊಂತೀವಿ. ನಮ್ಮ ಎಲ್ಲ ಮುಖಂಡರ ಹತ್ರನೂ ಮಾತಾಡಿ, ನಮ್ಮ ದಲಿತ ಸಂಘಟನೆಯವರೆಲ್ಲರೂ ಸೇರಿ ಅದ್ರ ಬಗ್ಗೆ ಮಾತಾಡ್ತೀವಿ. ಸುಮ್ಮನೆ ಯಾವುದೋ ಒಂದು ಅರ್ಜಿ ಹಾಕ್ತಾರೆ, ನಾವು ಚರಂಡಿ ಕ್ಲೀನ್ ಮಾಡಿದೀವಿ ಅಂತ ಹೇಳ್ತಾರೆ. ಕಾಮಗಾರಿಗಳು ಒಂದೊಂದನ್ನ 3 ಸತಿ ಬಿಲ್ ಮಾಡಿದ್ದಾರೆ. ಅದ್ರ ಬಿಲ್ ದಾಖಲೆಗಳೆಲ್ಲನೂ ನನ್ನ ಹತ್ರ ಇದೆ, ಕೊಡ್ತೀನಿ. ಅಟ್ಲೀಸ್ಟ್ ಒಂದು ಬ್ಲೀಚಿಂಗ್ ಹಾಕೋ ಯೋಗ್ಯತೆ ಇಲ್ಲ ಅವ್ರಿಗೆ. ನಾವು ತುಂಬಾ ಸರಿ ಅರ್ಜಿಗಳು ಕೊಟ್ಟಿದ್ದೀವಿ. ಎಲ್ಲರಲ್ಲೂ ನಾವು ಆನ್ಲೈನಲ್ಲಿ IPGRS ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವರೇ ಕ್ಲೋಸ್ ಮಾಡ್ತಾರೆ. ಚರಂಡಿ ಕ್ಲೀನ್ ಇಲ್ಲ, ಇಲ್ಲಿ ನೀರು ಬರ್ತಾ ಇಲ್ಲ ಅಂದ್ರೆ ಏನು ಕಾನೂನು ಅವರು ಏನ್ ಮಾಡ್ತಾ ಇದಾರೆ ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಊರಿಗೆ ಅಟ್ಲೀಸ್ಟ್ ಒಬ್ರು ಕೂಡ ಈ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಅವ್ರ ಮನೆ ಎಲ್ಲ ಹೇಳಿದ್ರಲ್ಲ ಸರ್, ಎಲ್ಲ ಕಡೆ ಕ್ಲೀನ್ ಮಾಡಿದೀವಿ ಡೆಂಗು ಸರ್. ಈಗ ನೋಡಿ, ಮೊನ್ನೆ ಕ್ಲೀನ್ ಮಾಡಿದೀವಿ ಅಂತ 10 ಸರಿ ಬಿಲ್ ಮಾಡಿದ್ದಾರೆ. ಈಗ ಪರಿಸ್ಥಿತಿ ಏನಿದೆ ಅಂತ ಇಲ್ಲಿ ನೋಡಿ, ಹುಳ ಬಿದ್ದಿದೆ ನೋಡಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀವೇ ಅವ್ರಿಗೆ ಹೇಳ್ಬಿಟ್ಟು ತಿಳುವಳಿಕೆ ಆಗೋ ಥರ ಪ್ರಪಂಚಕ್ಕೆ ಗೊತ್ತಾಗಬೇಕು. ಸುಮ್ಮನೆ ಸುಳ್ಳು GPS ಮಾಡ್ತೀವಿ, ಫೋಟೋಗಳು ತಗೊಂಡಿದ್ವಿ. ಅವ್ರು ಹೇಳ್ತಾರೆ ನಮ್ಮ ಅಧ್ಯಕ್ಷರು
ಒಂದು ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಊರಲ್ಲೂ ನೀಟಾಗಿ ಮಾಡಿದ್ದೀನಿ, ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮೂಲಭೂತ ವ್ಯವಸ್ಥೆಗಳೆಲ್ಲ ನಾನು ಕ್ಲೀನಾಗಿ ಕೊಟ್ಟಿದ್ದೀನಿ ಅಂತ ಅವ್ರ ಡಬ್ಬ ಅವ್ರು ಹೊಡ್ಕೊತಾ ಇದ್ದಾರೆ. ಇಲ್ಲಿ ನೋಡ್ರಿ ವಾಸ್ತವಾಂಶ ಏನಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಯಾವುದೇ ರೀತಿ ಕಾಮಗಾರಿಯಾಗಿಲ್ಲ. ನಾವು ಅವ್ರಿಗೆ ತುಂಬ ಸರಿ ಹೇಳಿದ್ದೀನಿ, ಸರ್ ಈ ಥರ ಇದೆ, ಡೆಂಗು ಜ್ವರ ಬಂದಿದೆ, 10 ಜನಕ್ಕೆ ಬಂದಿದೆ, ಅದು ಸರ್ಟಿಫಿಕೇಟ್ ಕೂಡ ಕೊಡ್ತೀನಿ, ಕ್ಲೀನ್ ಮಾಡಿ ಅಂದರೆ ಯಾವುದೇ ರೀತಿ ಕ್ಲೀನ್ ಮಾಡಿಲ್ಲ. ಅಧ್ಯಕ್ಷರ ಹೆಸರು ಸರ್? ಅಧ್ಯಕ್ಷರು ಆಯ್ಪಳ್ಳಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು. ಈ ಕಡೆ ತುಂಬ ಸರಿ ನಾನು ಹೇಳಿದ್ರು ಕೂಡ ಈ ಕಡೆ ಗಮನನೇ ಹರಿಸ್ತಾ ಇಲ್ಲ. ಅದೇನೋ ತೀಗೊಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೋಗ್ಲಲ್ಲಿ ಅದೇನು ಕಡೆನಲ್ಲಿದೆ ಅಂತ ಯಾರು ಇದಕ್ಕೆ ವಿಸಿಟ್ ಮಾಡ್ತಾ ಇಲ್ಲ, ಏನಿಲ್ಲ. ಅದೇ ದುಡ್ಡು ಬರುತ್ತೆ, ಅನುದಾನ ಬಂದಿದೆ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ ಮಾತ್ರ ಎಲ್ಲ ಸದಸ್ಯರು, ಎಲ್ಲ ಅಧ್ಯಕ್ಷರು ರೆಡಿ ಇರ್ತಾರೆ. ಅದೇ ಕಾಮಗಾರಿಗೆ ಮಾತ್ರ ಯಾವುದೇ ರೀತಿ ಪ್ರಗತಿಯಲ್ಲಿಲ್ಲ. ಅದನ್ನ ನಾವು ಮುನ್ನೆಚ್ಚಿಕೊಂಡು ನೋಡಿ ಈ ತರ ಇದೆ ಅಂತ ಹೇಳಿದ್ರು ಯಾವುದೇ ರೀತಿ ಕ್ರಮ ಜರುಗ್ತಾ ಇಲ್ಲ. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮುಂದಿನ ಹೋರಾಟ ಇದನ್ನ ಕೂಡಲೇ ಬಗೆಹರಿಸಿಲ್ಲ ಅಂದ್ರೆ ಅಹೋರಾತ್ರಿ ಹೋರಾಟನ ಅಲ್ಲಿ ಹಮ್ಕೊಂತೀವಿ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಹಿಂದಕ್ಕೆ ತಗೊಳಲ್ಲ. ಇದು ನಾಗರಿಕ ಅದು ಏನಿದೆಯೋ ಅದು ಮೂಲಭೂತ ಸೌಕರ್ಯಗಳಲ್ಲಿ ಅವ್ರು ಕಲ್ಸ್ಕೊಡ್ಬೇಕು. ಸರ್ ಶಿವಶಂಕರ್ ಅಂತ, ತೀಗೊಲಹಳ್ಳಿ ಗ್ರಾಮ ಪಂಚಾಯತಿ, ಕೆಜಿಎಫ್ ತಾಲೂಕಿನ ಕೋಗ್ಲಹಳ್ಳಿ ಗ್ರಾಮದ ಇಲ್ಲಿ ಚರಂಡಿ ಯಾವುದೋ ನಮ್ಮ ದಲಿತ ಕಾಲನಿ ಇದು. ಈ ಕಾಲನಿ ಕಡೆ ಯಾವ ಚರಂಡಿ ಕ್ಲೀನ್ ಮಾಡಿಲ್ಲ. ನೋಡಿದ್ರೆ ಫುಲ್ಲು ಉಳುಲ್ ಬಿದ್ದುಬಿಟ್ಟಿದೆ. ನೋಡಿದ್ರೆ ನಮ್ಮವ್ರದೆಲ್ಲ ಮನೆ ಯಾವುದು ಕ್ರಮ ತಗೊಂತ ಇಲ್ಲ. ಈ ಅಧ್ಯಕ್ಷರು ಹೇಳಿದಾರಂತೆ, ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಪಂಚಾಯತಿ ಕಡೆ ಎಲ್ಲ ಅಂತ ಹೇಳಿದಾರಂತೆ. ಆದರೆ ಯಾವುದು ಮಾಡಿಲ್ಲ ಅವರು. ಮಂಜುನಾಥ್ ಅಂತ ಅವರು ಅಧ್ಯಕ್ಷರು, ತೀಗೊಲಹಳ್ಳಿ ಗ್ರಾಮ ಪಂಚಾಯತ್ ಅವರು. ಆಮೇಲೆ ಅಭಿವೃದ್ಧಿ ಅಧಿಕಾರಿ ಹತ್ರ ನಾನು ಹೋಗಿದ್ದೀವಿ. ನಾವು ಹೋಗಿ ಕೇಳೋದಕ್ಕೆ ಇಲ್ಲ ನಾವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲಿ 94 ಇದು ಸರ್ಕಾರ ಜಾಗ ಇದೆ, 100ಗೆ 60, ಖಾತೆ ನಂಬರ್ 94. ಅದಕ್ಕೆ ನಾವು ಅವ್ರನ್ನ ಒಂದು ಲೆಟರ್ ಕೊಟ್ಟರು ನೆನ್ನೆ ನಮಗೆ. ನಾನು ಹೋಗಿ ನಾಮಫಲಕ ಹಾಕ್ತೀನಿ, ಅಲ್ಲಿ ಯಾರನ್ನು ಜಾಗದಲ್ಲಿ ಪ್ರವೇಶ ಮಾಡೋಕ್ಕೆ ನಾನು ಯಾರು ಬಿಡಲ್ಲ ಅಂತ ಹೇಳಿದ್ರು. ಇವಾಗ ಕೇಳಿದ್ದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಇನ್ನೂ ನನಗೆ 1 ವಾರ ಕಾಲಾವಕಾಶ ಬೇಕಂತ ಹೇಳ್ತಾ ಇದ್ದಾರೆ. ಆ ವಾರದ ಒಳಗಡೆ ಯಾವುದೋ ಒಂದು ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಸೃಷ್ಟಿ ಮಾಡಿ ಅವರು ಇದು ಮನೆಯೇ ನೈಟೇ ಕಟ್ಬಿಡ್ತಾರೆ. ರಾತ್ರಿಯಲ್ಲಿ ಕಟ್ಬಿಟ್ರೆ ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಅದರಿಂದ ಫಸ್ಟ್ ಇಲ್ಲಿ ಸ್ಥಳಕ್ಕೆ ಇವರು ಆರೋಗ್ಯ ಅಧಿಕಾರಿಗಳು ಬಂದು ಈ ಊರು ಕೋಗ್ಲಹಳ್ಳಿ ಗ್ರಾಮಕ್ಕೆ ಬಂದು ಫಸ್ಟ್ ಸ್ಥಳ ಪರಿಶೀಲನೆ ಮಾಡಬೇಕಿಲ್ಲ ನಮ್ಮವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ. ಅಲ್ಲಿ ಟ್ಯಾಂಕಲ್ಲಿ ನೋಡಿದ್ರೆ ಅಲ್ಲಿ ಅದು ಟ್ಯಾಂಕಲ್ಲೆಲ್ಲೂ ನೀವು ಹುಳು ಬಿಟ್ಬಿಟ್ಟಿದೆ ಅಂತ ನೀರು ಹಿಡಿದ್ರೆ ಅದರಲ್ಲೇ ಹುಳು ಬರ್ತಾ ಇದೆ. ಈ ಥರ ಪರಿಸ್ಥಿತಿ ಇಲ್ಲಿ ನಮ್ಮವ್ರಿಗೆ ಆ ಥರ ಇದೆ ಸರ್. ಏನು ಮಾಡೋಣ? ಅದರಿಂದ ಫಸ್ಟ್ ನೀವು ಇವಾಗ ನಾವು ಯಾವ ಚಾನಲಲ್ಲಿ ಆದರೂ, ಯಾವ ನ್ಯೂಸಲ್ಲಿ ಆದರೂ, ಯಾವ ಯೂಟ್ಯೂಬ್ ಚಾನಲ್ ಮಾತಾಡಿದ್ರು ಬರ್ತಾರೆ, ಅವರು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅಧಿಕಾರಿಗಳಿಗೆ ತಲುಪಿಸ್ತಾ ಇಲ್ಲ ಇದು ಮ್ಯಾಟ್ರು. ಆದ್ರಿಂದ ಇದು ಮೇಲಧಿಕಾರಿಗಳಿಗೆ ಹೋಗ್ಬೇಕು, ಇಲ್ಲೆಲ್ಲ ಮೇಲ್ಗಡೆ ಅಧಿಕಾರಿಗಳಿಗೆ ಹೇಳ್ಬೇಕು, ಈ ಥರ ಇದೆ ಈ ಊರಲ್ಲಿ, ಈ ಥರ ಪರಿಸ್ಥಿತಿ ಇವ್ರು ದಲಿತರದು, ಈ ಥರ ಇದೆ ಅವ್ರ ಕಾಲನಿ ಅಂತ ತಲುಪಿಸಿದ್ರೆ ನಾವು ಒಂದು ಇದು ಮಾಡೋಕ್ಕಾಗತ್ತೆ ಅಭಿವೃದ್ಧಿ. ನಮಗೇನಿಲ್ಲ ಸರ್, ನಮ್ಗೆ ಯಾರು ಕಾಸೇನು ಕೊಡಲ್ಲ ಇದರಲ್ಲಿ. ನಾವು ಏನೋ ಒಂದು ಸಂಘ ಸಂಸ್ಥೆ ಮಾಡೋಣ ಅಂತ ನಾವು ಸಂಘಟನೆಯವರು ಅದಕ್ಕೆ ಬಂದು ಈ ಥರ ಯಾವ ಊರಲ್ಲಿ ಟೋಟಲ್ ನಮ್ಮ ಕೆಜಿಎಫ್ 16 ಪಂಚಾಯತಿಯಲ್ಲಿ ಎಲ್ಲಿ ನೋಡಿದ್ರು ಇದೇ ಪರಿಸ್ಥಿತಿ. ಮೊನ್ನೆ ದೊಡ್ಡಕಲ್ಲಲ್ಲಿ ಗ್ರಾಮದ ಹೋಗಿದ್ದೀವಿ, ಅಲ್ಲಿ ಘಟ್ಮದ ಪಂಚಾಯತ್ ಗ್ರಾಮದಲ್ಲಿ ಸೇರಿದ ದೊಡ್ಡಕಲ್ಲಲ್ಲಿ ಗ್ರಾಮದಲ್ಲಿ ಅಲ್ಲಿನೂ ನಮ್ಮ ದಲಿತ ಕಾಲನಿಯಲ್ಲಿ ಈ ಥರನೇ ಇದ್ದಿದ್ದು. ಅದು ಒಂದು ನ್ಯೂಸ್ ಮಾಡಿದ್ದೀವಿ. ಆ ಥರ ಇದೆ ಪರಿಸ್ಥಿತಿಗಳು. ಅದು ಮಾಡಿದ್ದಕ್ಕೆ ಸರ್ ಇವಾಗ ಅದು ಕ್ಲೀನ್ ಮಾಡಿದ್ದಾರೆ, ಆದ್ರೂ ಅಲ್ಲಿ ಚರಂಡಿ ಹೊಸದಾಗಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾಡ್ತಾ ಇಲ್ಲ. ಇವರು ಸದಸ್ಯರು ಹೇಳ್ತಾ ಇದ್ದಾರೆ ಇಲ್ಲ ಮಾಡಿಲ್ಲ ಅಂದರೆ ನಾವು ಧರಣಿ ಕೂತ್ಕೊಂತಪ್ಪ ಅಂತ ಹೇಳಿದ್ವಿ ಅವ್ರಿಗೆ. ಇಲ್ಲೆಲ್ಲ ಎಲ್ಲ ಆಗಿದೆ, ಎನರ್ಜಿ ವರ್ಕ್ ಎಲ್ಲ ಹಾಕ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಅವರು. ಇದು ಕೆಲಸ ಸರ್ ಇದು ಅದೇ ಸರ್, ಇವಾಗ ಅವ್ರು ಇವತ್ತು ಶನಿವಾರ ಇನ್ನು ಬರಲ್ಲ ಅವರು, ನಾಳೆ ಭಾನುವಾರ, ಸೋಮವಾರ ಅವ್ರು ಬಂದಿದ್ದು ಏನಾದ್ರು ಕ್ಲೀನ್ ಮಾಡಿಲ್ಲ ಅಂದರೆ ನಾವು ಪಂಚಾಯತ್ ಹತ್ರ ಧರಣಿ ಕೂತ್ಕೊಂಡಿವಿ ಸರ್ ನಾವು. ಸರ್ ನನ್ನ ಹೆಸರು ಶಿವಶಂಕರ್, ಮಾದಿಗೆ ದಂಡೋರ, ಕೆಜಿಎಫ್ ತಾಲೂಕು ಅಧ್ಯಕ್ಷ ಸರ್.